ನಾನು ಬರೆದ 4 ಪುಸ್ತಕಗಳು, ಒಂದು ಕೊರಚರು ಒಂದು ಸಾಂಸ್ಕೃತಿಕ ಅಧ್ಯಯನ, ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದಂತಹ ಒಂದು ಡಿ.ಲಿಟ್ ಮಹಾಪ್ರಬಂಧ 25 ವರ್ಷಗಳ ಹಿಂದಿನದು. ಎರಡನೇದು ನಾಡು ನುಡಿ ಸಾಧಕರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರಾಯೋಜಕತ್ವದಲ್ಲಿ ನಮ್ಮ ರೇಡಿಯೋ ಪ್ರಸಾರ ಮಾಡಿದಂಥ ರೇಡಿಯೋ ಕಾರ್ಯಕ್ರಮವನ್ನು ಪುಸ್ತಕ ರೂಪದಲ್ಲಿ ತಂದಿರುವಂಥದ್ದು. ಮೂರನೇದು ಚಿವುಚು ಗುಬ್ಬಚ್ಚಿ, ನಾನು ಬರೆದಿರ್ತಕ್ಕಂಥ ಮಕ್ಕಳ ಪದ್ಯಗಳನ್ನು ಒಳಗೊಂಡಿರ್ತಕ್ಕಂಥ 14 ಪದ್ಯಗಳ ಒಂದು ಪುಸ್ತಕ. ಕೊನೆಯದಾಗಿ ನಾನೊಬ್ಬ ನಾಣ್ಯ ಸಂಗ್ರಾಹಕನಾಗಿರೋದರಿಂದ ನನ್ನ ಅನುಭವದ ಆಧಾರದಲ್ಲಿ ನೀವು ನಾಣ್ಯ ಸಂಗ್ರಾಹಕರಾಗಿ ಅಂತ ಹೇಳಿ ಹೊಸಬರಿಗೆ ಮಾರ್ಗದರ್ಶನ ಕೊಡೋದಕ್ಕಾಗಿ ಒಂದು ಕೈಪಿಡಿ. ಈ 4 ತಮ್ಮೆದುರಿನಲ್ಲಿ ಇವತ್ತು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಮೊದಲನೇದಾಗಿ ಕೊರಚರು ಒಂದು ಸಾಂಸ್ಕೃತಿಕ ಅಧ್ಯಯನ ನಾನೀಗ 25 ವರ್ಷಗಳ ಹಿಂದೆ ಸಂಶೋಧನೆ ಮಾಡಿದಂಥದ್ದು. ತಮ್ಮಲ್ಲಿ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಭಾರತದಲ್ಲಿ ಅನೇಕ ಬುಡಕಟ್ಟುಗಳು, ಅಪರಾಧಿ ಬುಡಕಟ್ಟುಗಳು ಅಂತ ಹೇಳಿ ಹಣೆಪಟ್ಟಿಯನ್ನು ಕಟ್ಕೊಂಡು ಬಹಳಷ್ಟು ಕಷ್ಟದಿಂದ ಬದುಕ್ತಾ ಬಂದಿರುವಂಥದ್ದು ಮತ್ತು ಈಗಲೂ ಬದುಕ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಅವುಗಳಲ್ಲಿ ನಮ್ಮ ಕೊರಚರು ಕೂಡ ಒಬ್ಬರು. ಕೊರಚರ ಬಗ್ಗೆ ಕರ್ನಾಟಕದಲ್ಲಿ ಯಾರಾದರೂ ಸಂಶೋಧನೆ ಮಾಡಿದಾರಾ ಅಂತ ಹೇಳಿ 6 ವಿಶ್ವವಿದ್ಯಾಲಯಗಳಿಗೆ ಪತ್ರ ಬರೆದು ನಮ್ಮಲ್ಲಿ ಯಾರೂ ಆ ವಿಷಯದಲ್ಲಿ ಮಾಡಿಲ್ಲ ಅಂತ ಹೇಳಿ ನಾನು ಒಂದು ಕನ್ಫರ್ಮೇಷನನ್ನು ತಗೊಂಡು ನಂತರದಲ್ಲೇ ಆ ವಿಷಯವನ್ನು ನಾನು ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಯಾಕೆ ಅಂದರೆ ಈಗಾಗಲೇ ಬೇರೆಯವರು ಏನೋ ಮಾಡಿದ್ರು ಅಂದಾಗ ನಾನು ಅದನ್ನೇ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ನನ್ನ ಭಾವನೆಯಾಗಿರೋದರಿಂದ, ಸಂಶೋಧನಾ ಕ್ಷೇತ್ರ ಯಾವತ್ತೂ ಹೊಸ ಹೊಸ ವಿಷಯಗಳಲ್ಲಿ ಬೆಳೀಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿರೋದರಿಂದ ನಾನು ಆ ಥರದ ಒಂದು ಕನ್ಫರ್ಮೇಷನನ್ನು ತಗೊಂಡ ನಂತರದಲ್ಲಿನೇ ನನ್ನ ಸಂಶೋಧನೆಯನ್ನು 1992ರಲ್ಲಿ ಪ್ರಾರಂಭ ಮಾಡಿದೆ ಅಂತ. ನಮ್ಮ ಕೊರಚರು ತಮಿಳುನಾಡಿನಿಂದ ಹೊರಟು ಆಂಧ್ರ ಪ್ರದೇಶದ ಮೂಲಕ ಕರ್ನಾಟಕಕ್ಕೆ ಬಂದು ನೆಲೆ ನಿಂತಂಥವರು ಬಳ್ಳಾರಿ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೆಲೆ ನಿಂತಿದ್ದಾರೆ. ಅವರ ಹಟ್ಟಿಗಳಿಗೆ ಹೋಗಿ ಅವರನ್ನು ಸಂಪರ್ಕಿಸಿ ಸುಮಾರು 8 ವರ್ಷಗಳ ಕಾಲ ನಾನು ಆ ಸಂಶೋಧನೆಯನ್ನು ಮಾಡಿ ಕೊನೆಗೆ 2000 ಇಸ್ವಿಯಲ್ಲಿ ನನ್ನ ಪ್ರಬಂಧವನ್ನು ಮಂಡಿಸಿದೆ ಅಂತ. ಇಲ್ಲಿ ಬುಡಕಟ್ಟು ಜನರ ಹಿಂದಿನ ಸ್ಥಿತಿಯನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ, ಆ ದಿಕ್ಕಿನಲ್ಲಿ ಅವರನ್ನು ಮುಖ್ಯವಾಹಿನಿಗೆ ತರೋದಕ್ಕೆ ಏನು ಮಾಡಬಹುದು ಅನ್ನುವಂಥ ಕೆಲವೊಂದು ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ನನ್ನ ಕೊರಚರು ಒಂದು ಸಾಂಸ್ಕೃತಿಕ ಅಧ್ಯಯನವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ 2005ರಲ್ಲೇ DTP ಮಾಡಿಸಿ ರೆಡಿ ಮಾಡಿ ಕೊನೆಗೆ ಯಾವುದೋ ಒಂದು ಮುಖ್ಯ ಕಾರಣಕ್ಕೆ ಆ ದುಡ್ಡನ್ನು ಬೇರೆದಕ್ಕೆ ನಾನು ಬಳಸ್ಕೊಂಡು ಆವಾಗ ಅದನ್ನು ಪಬ್ಲಿಷ್ ಮಾಡದೇನೆ ಕೈ ಬಿಟ್ಬಿಟ್ಟು ಉಳ್ಕೊಂಡೆ. ಈ ಮಧ್ಯೆ ಇನ್ನೊಂದು 2-3 ಜನರು ಆ ವಿಷಯದಲ್ಲಿ ಸಂಶೋಧನೆಯನ್ನು ಮಾಡಿರೋದನ್ನು ನಾನು ಗಮನಿಸಿದ್ದೇನೆ. ನಾನು ಸಂಶೋಧನೆ ಮಾಡುವಾಗ ಇದ್ದಂಥ ಒಂದು 2 ವಿಷಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಒಂದು, ನಾನು ಪ್ರತಿದಿನ ಸಂಜೆ ಕೊರಚಿರಟ್ಟಿ ಕಡೆ ಹೋಗುವಾಗ ಒಂದು 4 ಸರಾಯಿ ಪ್ಯಾಕೆಟನ್ನು ನನ್ನ ಬ್ಯಾಗಲ್ಲಿ ಹಾಕ್ಕೊಂಡು ತಗೊಂಡು ಹೋಗ್ತಾ ಇದ್ದೆ. ಯಾಕೆ ಅಂದರೆ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ರೆಕಾರ್ಡರ್ ಇಟ್ಟೆ ಅಂದ ಕೂಡಲೇ ನಮ್ಮ ಕೊರಚಿರಹಟ್ಟಿಯ ಹಿರಿಯರು ಪ್ಯಾಕೆಟ್ ಹಾಕ್ಕೊಂಡ್ರು ಅಂದ ತಕ್ಷಣ ನನಗೆ ರಾತ್ರಿ 10, 10:30, 11 ಗಂಟೆವರೆಗೂ ಏನು ಬೇಕು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದರು. ಇಲ್ಲದೇ ಇದ್ದರೆ ಇಲ್ಲ. ಯಾಕೆ ಅಂದರೆ ಸರಾಯಿ ಅನ್ನುವಂಥದ್ದು ನಮ್ಮ ಕೊರಚರ ಜೀವನದ ಅವಿಭಾಜ್ಯ ಅಂಗ ಹೊರತು ಅದನ್ನು ನಾವು ಪ್ರತ್ಯೇಕವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಮದುವೆ ಮುಂಜಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಸಾಕ್ಷಿಯ ರೂಪದಲ್ಲಿ ಸರಾಯಿ ಮತ್ತು ಹೆಂಡಗಳು ಅವರಲ್ಲಿ ಬಳಕೆ ಆಗ್ತಾ ಇರೋದ್ರಿಂದ ಅದನ್ನು ನಾವು ತಪ್ಪು ಅಂತಾನೋ ಅಥವಾ ಬೇರೆ ಯಾವುದೇ ಅರ್ಥದಲ್ಲೂ ತಗೊಳ್ಳೋ ಆಗ್ತಿದ್ದಿಲ್ಲ. ಆ ರೀತಿ ನಾನೊಂದು 6-8 ತಿಂಗಳು ಹೋಗುವಾಗೆಲ್ಲ ಅವರಿಗೆ ಗುರುಕಾಣಿಕೆಯನ್ನು ನನ್ನ ಚೀಲದಲ್ಲಿ ತಗೊಂಡು ಹೋಗ್ತಾ ಇದ್ದೆ. ಒಂದು ಸಾರಿ ನಮ್ಮ ಸರಾಯಿ ಅಂಗಡಿಯವನು ಕರೆದ, ಸರ್ ತಾವು ಗ್ರಾಮೀಣ ಬ್ಯಾಂಕಲ್ಲಿ ಮ್ಯಾನೇಜರ್ ಅಲ್ಲ ಸರ್? ಹೌದಪ್ಪ ಅಂದೆ. ಸರ್ ನೀವು ಏನೋ ಅಂದ್ಕೊಳ್ಳೋದಿದ್ದರೆ ಒಂದು ಮಾತು ಅಂದ. ಏನು ಅಂದೆ? ನಿಮ್ಮಂಥರೆಲ್ಲ ಈ ಲೆವೆಲ್ಗೆ ಇಳಿಬಾರದು ಸರ್, ದಯವಿಟ್ಟು ಯಾವ್ರ ಒಳ್ಳೆ ಕ್ವಾಲಿಟಿ ಬಾಟ್ಲಿಗಳನ್ನು ನೋಡ್ಕೊಳ್ರಿ, ಕರಳು ಸುಟ್ಟು ಬಿಡ್ತೇವೆ ಸರ್ ಇಲ್ದಿದ್ರೆ. ಏನೋ ನನಗೆ ಹೇಳ್ಬೇಕು ಅನ್ನಿಸ್ತು, ದಯವಿಟ್ಟು ತಪ್ಪು ತಿಳಿಬೇಡಿ ಅಂತ. ನಾನು ಹೇಳಿದೆ, ಇಲ್ಲಪ್ಪ ನಮ್ಮ ಗಾಲಾಟಿ ನಂದೆಪ್ಪ ಮತ್ತು ಮೂಕಜ್ಜನಿಗೆ ತೊಗೊಂಡು ಹೋಗ್ತೀನಿ, ನನಗಲ್ಲ, ಹೆದರಬೇಡ, ನನಗೆ ಕುಡಿಯೋ ಅಭ್ಯಾಸ ಇಲ್ಲ ಅಂತ. ಎರಡನೇ ಘಟನೆಯನ್ನು ಹೇಳೋಕ್ಕೆ ಇಷ್ಟಪಡೋದು ಇಲ್ಲೇ ನಮ್ಮ ರಾಜನಕುಂಟೆ.
ಈ ರಾಜನ್ ಕುಂಟೆ ಒಳಗಡೆಗೆ ಒಬ್ಬ ನಮ್ಮ ಕೊರಚರ ಬಂಧುಗಳನ್ನು ಮಾತಾಡಿಸೋದಕ್ಕೆ ಹೋದೆ. ಆಗಲೇ ದ್ರಾಕ್ಷಿ ತೋಟಕ್ಕೆ ಹೋಗಿದ್ದಾರೆ. ಹೋಗಿ ಇಲ್ಲೇ ನೀಲಗಿರಿ ತೋಪದೆ, ಅದನ್ನ ದಾಟಿಬಿಟ್ರೆ ನೀವು ಆ ಕಡೆಗೆ ಸಿಕ್ಬಿಡ್ತಾರೆ ಅಂತ ಹೇಳಿದ್ಲು. ಲಗೇಜ್ ಎಲ್ಲ ಅವ್ರ ಮನೆಯಲ್ಲೇ ಇಟ್ಟು ಹೊರಟೆ. ಹೋಗಿ ನೀಲಗಿರಿ ತೋಪ್ನೊಳಗೆ ಹೊಕ್ಕೊಂಡೆ. ಬೆಳಗ್ಗೆ 11 ಗಂಟೆ ಆಗಿತ್ತು. ಮಧ್ಯಾಹ್ನ 3 ಗಂಟೆ ಆದ್ರೂ ಆ ನೀಲಗಿರಿ ತೋಪ್ನೊಳಗೆ ಏನೋ ಸುತ್ತಾಗ್ತಾ ಇದ್ದೆ. ಹೊರಗೆಲ್ಲಿ ಹೋಗಬೇಕು ಅಂತೇಳಿ ನನಗೆ ಗೊತ್ತಾಗಲಾರ್ದೆ. ನನ್ನಂತೆ ಇನ್ನೊಬ್ಬನು ಹಾದಿ ತಪ್ಪಿದವನು ಎದುರುಗಡೆಗೆ ಬರ್ತಾ ಇದ್ದ. ಆತನ ನೋಡಿದ್ರೆ ನನಗೆ ಹೆದರಿಕೆ, ನಾನು ನೋಡಿದ್ರೆ ಆತಗೆ ಹೆದರಿಕೆ. ಕೊನೆಗೆ ಅಂತೂ ಇಂತೂ ಧೈರ್ಯ ಮಾಡಿ ಒಬ್ರನ್ನೊಬ್ರು ಮಾತಾಡಿಸಿದ್ವಿ. ನಮ್ಮದು ಅದೇ ಗತಿಯಾಗಿದೆ, ಹೊರಗೆಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ. ಇಬ್ಬರು ಸೇರಿ ಟ್ರೈ ಮಾಡೋಣ ಅಂತೇಳಿ ಕೊನೆಗೆ 3:30 ಹೊತ್ತಿಗೆ ಅಂತೂ ಇಂತೂ ಸೂರ್ಯನ ಬೆಳಕಿರೋ ದಿಕ್ಕಿಗೆ ಹೋಗಿ ಹೊರಗೆ ಬಂದು ಆ ಅದ್ಭುತವಾದ ನೀಲಗಿರಿ ತೋಟದಲ್ಲಿ ಒಂದಿನ ಕಳೆದು ಹೊರಗೆ ಬಂದಿದ್ದನ್ನು ನಾನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ. ಈ ಥರ ಅನೇಕ ಅನುಭವಗಳು ನನಗೆ ಆ ಸಂದರ್ಭದಲ್ಲಿ ಆಗಿದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗಾಗಿರೋ ಅನುಭವ ಅಂದರೆ, ಒಂದು, ಎಲ್ಲ ಮೂಲಭೂತ ಸಮಸ್ಯೆಗಳಿಂದ ದೂರ ಇದ್ದು ಅತಿ ಕಷ್ಟದಲ್ಲಿ ಜೀವನ ನಡೆಸಿದಂಥ ಕೊರಚರ ಜೀವನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕದ್ದು, ಮತ್ತು ಆ ಜನಗಳು ತಮ್ಮ ಬದುಕನ್ನು ನನ್ನೆದುರಿಗೆ ತೆರೆದಿಟ್ಟದ್ದು ಕೂಡ ನಾನು ನೆನಪಿಟ್ಕೊಳ್ಬೇಕಾದಂಥದ್ದು. ಆ ತೆರೆದಿಟ್ಕೊಳ್ಳೋದು ಅನ್ನೋದಕ್ಕೆ ಕೂಡ ಒಂದು ಮುಖ್ಯ ಕಾರಣ ಇದೆ. ಒಂದು 6 ತಿಂಗಳ ಕಾಲ ನಾನು ನಿರಂತರವಾಗಿ ಅವ್ರ ಹತ್ರಕ್ಕೆ ಹೋದರೆ ನನ್ನ ಯಾರು ಅಂತ ಕೂಡ ಅವರು ಮಾತಾಡ್ತಿಲ್ಲ, ಮತ್ತು ಏನೂ ಒಂದು ಶಬ್ದವನ್ನು ನನಗೆ ಹೇಳಲಿಲ್ಲ. RC ಗಾಳೆ ಅಂತ ಹೇಳಿ DYSP ಸಾಹೇಬರು ಹರಪನಹಳ್ಳಿಲಿದ್ದರು. ಅವರು ನನ್ನನ್ನು ಈ ಥರ ನಾನು ಮಾಡ್ತಾ ಇದ್ದೀನಿ ಸರ್, ನೀವು ಏನೋ ಹೋಗ್ತಾ ಇದ್ದೀರಂತೆ ಅಲ್ಲಿಗೆ ಅಂದಿದ್ದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನ ಕರ್ಕೊಂಡೋಗಿ ಅಲ್ಲಿ ಪರಿಚಯ ಮಾಡಿಸಿ, ಹವಲ್ದಾರ್ ಸರ್ ಬಂದರು ಅಂದರೆ ನೀವು ಅವ್ರು ಕೇಳಿದ್ದೆಲ್ಲ ಹೇಳಬೇಕು, ಇಲ್ದಿದ್ರೆ ಒಬ್ಬೊಬ್ಬನು ಒದ್ಬಿಡ್ತೀನಿ ನಾನು ಅಂತೇಳಿ ಪೊಲೀಸ್ ಭಾಷೆಯಲ್ಲಿ ಹೇಳಿ ಒಪ್ಪಿಸಿದ್ರು. ಕೊನೆಗೆ ಅವರು ಕೂಡ ಕೊರಚರ ಅಭಿವೃದ್ಧಿಗಾಗಿ ಬಹಳಷ್ಟು ಕೆಲಸ ಮಾಡಿದಂಥ ಒಬ್ಬ ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ವ್ಯಕ್ತಿ. ಈಗ ಗುಲ್ಬರ್ಗಾದಲ್ಲಿದ್ದಾರೆ. ಅವರು ಕೂಡ ನನಗೆ ಸಹಾಯ ಮಾಡಿದ್ರು. ಕೊನೆಗೆ ನಮ್ಮ ಗಾಲಾಟಿ ನಂದಪ್ಪ ಮತ್ತು ಮೂಕಜ್ಜ ಇಬ್ಬರೂ ನನ್ನ ಮಾರಮ್ಮನ ಗುಡಿಗೆ ಕರ್ಕೊಂಡೋಗಿ ಮಾರಮ್ಮನ ಮುಂದೆ ಕೂಡಿಸಿ ದೇವರ ದೀಪಕ್ಕೆ ಒಂದು ಬಳೆ ಚೂರನ್ನು ಕಾಯಿಸಿ, ನಾಲಿಗೆ ಸುಡ್ತೀವಿ ನಿಂದು ಅಂತೇಳಿ ನನ್ನ ನಾಲಿಗೆಯನ್ನು ಅನಿಸಿ ಸುಟ್ಟು, ಇವತ್ತಿನಿಂದ ನಿಮ್ಮನ್ನು ನಾವು ನಮ್ಮ ಕುಲದಲ್ಲಿ ಹಾಕ್ಕೊಂಡಿದ್ದೀವಿ, ಈಗ ನಿಮಗೇನು ಬೇಕು ಅದನ್ನು ನಾವು ಹೇಳ್ತೀವಿ ಹೊರತು ಇಲ್ಲಿವರೆಗೂ ಹೇಳೋಕ್ಕೆ ಸಾಧ್ಯ ಇದ್ದಿಲ್ಲ, ಇನ್ನು ಮುಂದೆ ನೀವು ನಮ್ಮರು. ಮಾರಮ್ಮಿದ್ದಾಳೆ, ನಮ್ಮದು ಯಾವುದೇ ಸುದ್ದಿಯನ್ನು ನೀವು ತಪ್ಪಾಗಿ ಜನರೆದುರಿಗೆ ಹೇಳಿ ಕೂಡ್ದು, ಸತ್ಯ ಏನದೆ ಅದನ್ನು ಹೇಳ್ತೀನಿ ನಾನು ಕೊರಚರ ಬಗ್ಗೆ ಅಂತ ಅಮ್ಮನ ಮುಂದೆ ಪ್ರಮಾಣ ಮಾಡಿ ಅಂಥೇಳಿ ನನ್ನ ಅಲ್ಲಿ ಪ್ರಮಾಣ ಮಾಡಿಸಿದ್ರು. ಅವತ್ತಿನಿಂದ ನಾನು ಕೊರಚರ ಕುಲದಲ್ಲಿ ಒಳಗೆ ಹಾಕ್ಕೊಂಡಿರುವಂಥವನು. ಇವತ್ತಿಗೂ ನಾನು ಕೊರಚರನ್ನು ನನ್ನ ಕೊರಚ ಬಂಧುಗಳು ಅಂತಾನೆ ಕರಿತೀನಿ ಹೊರತು ಬೇರೆ ಏನು ಅನ್ನೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನನ್ನ ಇನ್ನೊಂದು ಪುಸ್ತಕ ನಾಡು ನುಡಿ ಸಾಧಕರು. ಈ ನಾಡು ನುಡಿ ಸಾಧಕರು ಹೊರಗೆ ಬರೋದಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ನಮ್ಮ SG ಸಿದ್ದರಾಮಯ್ಯ ಸರ್ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ನಾಡು ನುಡಿ ಸಾಧಕರು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ರೇಡಿಯೋದಲ್ಲಿ 3 ತಿಂಗಳ ಕಾಲ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ಪ್ರಾಧಿಕಾರದ ಪ್ರಾಯೋಜಕತ್ವವನ್ನು ಮತ್ತು ಎಲ್ಲ ಸಹಕಾರವನ್ನು ಕೊಟ್ಟು 90 ಜನ ನುಡಿ ಸಾಧಕರ ಬಗ್ಗೆ ಪರಿಚಯಾತ್ಮಕ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮಗೆ ಅನುವು ಮಾಡಿಕೊಟ್ರು. ಅದನ್ನು ಪುಸ್ತಕ ರೂಪದಲ್ಲಿ ತರೋದು ಹೆಚ್ಚು ಉಪಯುಕ್ತ ಅಂತ ಅನಿಸಿದ್ದರಿಂದ ನಾಡು ನುಡಿ ಸಾಧಕರು ಪುಸ್ತಕವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಂದಿದ್ದೇನೆ. ಅದರಲ್ಲಿ ಚಂದ್ರಶೇಖರ ಸ್ಥಾಳ್ಯ ಸರ್ ಇದ್ದಾರೆ, ಸಿದ್ದರಾಮಯ್ಯ ಸರ್ ಅವರು ಇದ್ದಾರೆ, ಬಸವರಾಜ್ ಸಬರದ್ ಅವರು ಇದ್ದಾರೆ. ಆ ರೀತಿ 86 ಜನ ನುಡಿ ಸಾಧಕರ ಸಾಧ್ಯ ಇದ್ದಷ್ಟೂ ಅವರಿಂದಾನೇ ಮಾಹಿತಿಯನ್ನು ತಗೊಂಡು ಬರೆದಿರ್ತಕ್ಕಂಥ ಪರಿಚಯಾತ್ಮಕ ಲೇಖನಗಳು ಅದರಲ್ಲಿ ಪ್ರಕಟಗೊಂಡಿದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ನಮಗೆ ಡಾಕ್ಟರ್ K ಮುರಳೀಧರ ಅವರು ಪ್ರಾಧಿಕಾರದ ಕಾರ್ಯದರ್ಶಿಗಳು ಹೆಚ್ಚಿನ ಸಹಾಯವನ್ನು ಮಾಡಿದರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋದು ನನ್ನ ಕರ್ತವ್ಯ. ಇನ್ನೊಂದು ಚಿವುಚು ಗುಬ್ಬಚ್ಚಿ, ನನ್ನ ತಂದೆ ಸುಮಾರು ಒಂದು 105 ಲೇಖನಗಳನ್ನು, ಕತೆ ಕಾದಂಬರಿಗಳನ್ನು ಬರೆದಿದ್ದಂಥವರು. ನನ್ನ ಅಣ್ಣ ಕೂಡ ನಾಗಭೂಷಣರಾವ್ ಇವತ್ತು ಅಧ್ಯಕ್ಷತೆಯನ್ನು ಏನು ಕಾರ್ಯಕ್ರಮ ವಹಿಸಿದ್ದಾರೆ. ನಮ್ಮ ಗುಡಿಸಲು ಪ್ರಕಾಶನದ ಮುಖ್ಯಸ್ಥರು ಒಂದು 7-8 ಪುಸ್ತಕಗಳನ್ನು ಬರೆದಿದ್ದಾರೆ. ತಮ್ಮ ಆನಂದ ಇದ್ದಾನೆ, ನಾಟಕಗಳನ್ನು ಬರೆದಿದ್ದಾನೆ, ಬಹುಶಃ ಇನ್ನೂ ಪಬ್ಲಿಷ್ ಆಗಿಲ್ಲ. ಈ ರೀತಿ ಬರವಣಿಗೆಯ ಕುಟುಂಬದಲ್ಲೇ ಹುಟ್ಟಿದಂಥ ಬೆಳೆದಂಥ ನಾನು ಸಹಜವಾಗಿಯೇ ಒಂದಿಷ್ಟು ನನಗೆ ಗೊತ್ತಿರುವಂಥ ವಿಷಯಗಳ ಬಗ್ಗೆ ಮಕ್ಕಳ ಗೀತೆಗಳನ್ನು, ಕತೆಗಳನ್ನು ಬರೆದಿದ್ದೇನೆ. ಪ್ರಸ್ತುತ ನಾನು ಬೆಂಗಳೂರಿನಲ್ಲಿ ಕೆಲವೊಂದು ಆಸ್ಪತ್ರೆಗಳಲ್ಲಿ
ಮನಃಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇರೋದರಿಂದ, ಆಪ್ತ ಸಮಾಲೋಚಕ ಮತ್ತು ಮನೋಚಿಕಿತ್ಸಕನಾಗಿರೋದರಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಲೇಖನಗಳನ್ನು ನಾನು ನಿರಂತರವಾಗಿ ಸುಧಾ ವಾರಪತ್ರಿಕೆಯಲ್ಲಿ ಮಾತ್ರ ಬರೀತೇನೆ. ನನ್ನ ಕವನಗಳು ಕೂಡ ಕೇವಲ ಸುಧಾ ವಾರಪತ್ರಿಕೆಯಲ್ಲಿ ಮಾತ್ರನೇ ಪ್ರಕಟ ಆಗಿದೆ, ಬೇರೆ ಎಲ್ಲೂ ನಾನು ಕಳಿಸಿಲ್ಲ. ಹೀಗಾಗಿ ಸುಧಾ ವಾರಪತ್ರಿಕೆಯವರೆಗೆ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯಿಂದ ಸ್ಮರಿಸ್ತೇನೆ ಅಂತ ಹೇಳಿ, ಈ ಕಿವುಚು ಗುಬ್ಬಚ್ಚಿಯಲ್ಲಿ 14 ಕವನಗಳಿವೆ. ಮಕ್ಕಳಿಗೆ ನೀತಿ ಬೋಧನೆಯ ಮೂಲಕ ಕೂಡ ನಾವು ವಿಷಯವನ್ನು ತಲುಪಿಸಬಹುದು ಅಂತ ಹೇಳಿ ನಾನು ಆ ಪುಸ್ತಕದಲ್ಲಿ ಪ್ರಯತ್ನಿಸಿದ್ದೇನೆ. ಇನ್ನು 4ನೇ ಪುಸ್ತಕ, ನೀವು ನಾಣ್ಯ ಸಂಗ್ರಾಹಕರಾಗಿ. ನಾನೊಬ್ಬ ನಾಣ್ಯ ಸಂಗ್ರಾಹಕ. ಇಲ್ಲಿ ನಮ್ಮ ನಾಣ್ಯ ಸಂಗ್ರಾಹಕ ಸಂಘದ ಅನೇಕ ಸದಸ್ಯರು ಬಂದಿದ್ದಾರೆ. ಸೀನಿಯರ್ ಮೋಸ್ಟ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಶೆಟ್ಟರು ಇಲ್ಲಿ ಅತಿಥಿಗಳಾಗಿ ವೇದಿಕೆಯ ಮೇಲಿದ್ದಾರೆ. ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ನಮ್ಮ ಕೇಶವಮೂರ್ತಿಯವರು ಇದ್ದಾರೆ. ಇವರೆಲ್ಲರ ಎದುರಿಗೆ ನಾನು ಆ ಸಂಗ್ರಹದ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ ಸಣ್ಣವನು ಅಂತಾನೆ ಅಂದ್ಕೊಂಡಿದ್ದೇನೆ. ಆದಾಗ್ಯೂ ಕೂಡ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ನಾನು ಒಂದು ಪ್ರದರ್ಶನವನ್ನು ಏರ್ಪಡಿಸಿದಾಗ ಒಂದು ಹುಡುಗಿ ಬಂದು ಕೇಳ್ಕೊಳ್ತು, ಬರೀ ತೋರಿಸಿ ಹೋದರೆ ಸಾಕ, ನಮಗೇನು ಮಾಡಬೇಕು ಆಸಕ್ತಿ ಇದ್ದವ್ರಿಗೆ ಅಂತ ತಿಳಿಸುವಂಥ ಒಂದು ಪುಸ್ತಕವನ್ನು ಯಾಕೆ ನೀವು ಇದುವರೆಗೂ ಬರೆದಿಲ್ಲ, ದಯವಿಟ್ಟು ಬರೀರಿ ಅಂತ ಹೇಳಿ ಆ ಹುಡುಗಿಯ ಮಾತುಗಳಿಂದ ಸ್ಫೂರ್ತಿ ಪಡೆದು ನಾನು ಈ ನೀವು ನಾಣ್ಯ ಸಂಗ್ರಾಹಕರಾಗಿ ಅಂತ ಹೇಳಿ ಕೇವಲ ಮೂಲಭೂತ ಬೇಸಿಕ್ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಪುಸ್ತಕವನ್ನು ಮಾಡಿದ್ದೇನೆ. ಅದು ಪರಿಪೂರ್ಣವಾದ ಪುಸ್ತಕ ಅಂತ ಹೇಳಲ್ಲ ನಾನು, ಯಾಕೆ ಅಂದರೆ ನಾಣ್ಯ ಸಂಗ್ರಹ ಕ್ಷೇತ್ರ ಅನ್ನುವಂಥದ್ದು ಬಹಳಷ್ಟು ಉಳಿದೆಲ್ಲ ಕ್ಷೇತ್ರಗಳಂಗೆ ದೊಡ್ಡದಾಗಿರೋದರಿಂದ ಕೆಲವು ವಿಷಯಗಳನ್ನು ಪ್ರೈಮರಿಯಾಗಿ ಇವತ್ತು ನಾನು ಸಂಗ್ರಹದಲ್ಲಿ ತೊಡಗಬೇಕು ಅನ್ನೋವಂಥವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಮಾಡಿದ್ದೇನೆ. ಈ ಎಲ್ಲ ಕೆಲಸಗಳಿಗೆ ನನ್ನ ಕುಟುಂಬದ ಸದಸ್ಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಆ ಥರ ಇದ್ದವರು, ಬಂಧುಗಳು ಎಲ್ಲರೂ ಕೂಡ ನನಗೆ ನಾಣ್ಯಗಳನ್ನು ನೀಡಿ ನನ್ನ ಸಂಗ್ರಹ ಬೆಳೆಯೋದಕ್ಕೆ ಮಾಡಿದಂಥವ್ರು ಎಲ್ಲರೂ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಪುಸ್ತಕವನ್ನು ಕೂಡ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಇಲ್ಲಿ ವೇದಿಕೆಯ ಮೇಲಿನ ಅನೇಕ ಹಿರಿಯರನ್ನು ನಾನು ಪುಸ್ತಕ ಬಿಡುಗಡೆಗೆ ಬನ್ನಿ ಅಂತ ಕೇಳಿಕೊಂಡೆ. ಎಲ್ಲರೂ ಕೂಡ ನನಗೆ ಇವತ್ತು ಮಾತಿಗೆ ಬೆಲೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಸ್ತಕಗಳನ್ನು ಬಿಡುಗಡೆ ಮಾಡೋದು, ಪುಸ್ತಕಗಳ ಬಗ್ಗೆ ಮಾತಾಡೋದು ಮತ್ತು ಅತಿಥಿಗಳಾಗಿ ತಮ್ಮ ಹಿತವಚನಗಳನ್ನು ಹೇಳೋದಕ್ಕೆ ಬಂದಿದ್ದಾರೆ. ಆ ಎಲ್ಲರನ್ನ ಕೂಡ ನಾನು ಪ್ರತ್ಯೇಕವಾಗಿ ಹೆಸರು ಹೇಳ್ತಾ ಇರದೆ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾವನೆ ಮತ್ತು ಸ್ವಾಗತದ ಮೂಲಕ ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಸಮಯವನ್ನು ಉಳಿಸಬಹುದು ಅನ್ನೋ ಕಾರಣಕ್ಕಾಗಿ ಹೊರತು ಬೇರೆ ಏನೂ ಅಲ್ಲ. ಇವರೆಲ್ಲರಿಗೂ ಒಂದು ಗೌರವವನ್ನು ಸಮರ್ಪಿಸುವಾಗ ಅವರ ಒಂದು ಕಿರು ಪರಿಚಯವನ್ನು ಕೂಡ ಇಲ್ಲಿ ಮಾಡಿಕೊಟ್ಟು ನಂತರದಲ್ಲಿ ಗೌರವವನ್ನು ನಾವು ಅವರಿಗೆ ಸಮರ್ಪಿಸ್ತೇವೆ ಅಂತ ಹೇಳಿ